ನಮಸ್ತೆ ಬಂಧುಗಳೇ, ನೊಂದ ಮನಸ್ಸುಗಳಿಗೆ ಸಂಜೀವಿನಿಯಾಗಿರುವ ನನ್ನದೊಂದು ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನೋಡಿ, ಅಣ್ಣ ತಂಗಿಯ ಅದ್ಭುತವಾದ ಕತೆ, ಸುಂದರವಾದ ಕತೆ. ಎಷ್ಟು ಬಾಂಧವ್ಯದಿಂದ ಕೂಡಿದಂಥ ಕತೆ ಅಂದರೆ ಅಷ್ಟು ಬಾಂಧವ್ಯದಿಂದ ಕೂಡಿದಂಥ ಕತೆ. ಕೊನೆ ತನಕ ನೋಡಿ, ನಿಮಗೆ ಈ ವಿಡಿಯೋದ ಸಾರಾಂಶ ಅರ್ಥ ಆಗುತ್ತೆ. ತನ್ನ ತಂಗಿಯನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ ನಂತರ ತಾನು ಕೂಡ ಹೆಂಡತಿ ಜೊತೆ ಸಂಸಾರ ಮಾಡ್ತಾ ಜೀವನ ಕಳೆಯುತ್ತಾ ಅನನ್ಯವಾಗಿ ಬಾಳ್ತಾ ಇದ್ದಾನೆ. ತಂಗಿ ತನ್ನ ಗಂಡನ ಮನೆಯಲ್ಲಿ ಕೂಡ ಬಡತನ ಇದ್ದರೂ ಕೂಡ ಜೀವನ ಮಾಡ್ತಾ ಇದ್ದಾಳೆ. ತವರನ ಮನೆಯಲ್ಲಿ ತುಪ್ಪದ ಹಾಲಿನ ತವರ ಆಗಿದ್ದರೂ ಕೂಡ ತನ್ನ ಗಂಡನ ಮನೆಯಲ್ಲಿ ಗಂಜಿ ಕುಡಿಯಲು ಸಾಧ್ಯವಾಗದ ಇರೋ ಪರಿಸ್ಥಿತಿಯಲ್ಲಿ ಕೂಡ ಸಂತೋಷವಾಗಿ ಬಾಳ್ತಾ ಇದ್ದಾಳೆ. ಅಣ್ಣ ಏನು ಸಹಾಯ ಮಾಡದ ಅಸಹಾಯಕತೆಯಾಗಿ ಇಲ್ಲಿ ತಾನು ಇದ್ದಾನೆ, ತನ್ನ ಹೆಂಡತಿಯ ಕೈಗೊಂಬೆಯಾಗಿ. ಒಂದು ದಿನ ತಂಗಿ ಪ್ರವಚನ ಕೇಳಲು ಹೋದಾಗ ದೇವಸ್ಥಾನದಲ್ಲಿ ಗುರುಗಳು ಹೇಳ್ತಾರೆ, ಪ್ರವಚನದಲ್ಲಿ ಇನ್ನೇನು ಶ್ರಾವಣ ಬರುತ್ತೆ, ಶ್ರಾವಣದಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ, ನಿಮಗೆ ಬಂದ ಕಷ್ಟ ದರಿದ್ರ ತೊಲಗುತ್ತೆ ಅಂತ ಹೇಳ್ತಾರೆ. ಆವಾಗ ತಂಗಿಗೆ, ಹೌದು, ನನ್ನ ಗಂಡನ ಮನೆಯ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ, ಬಡತನದಿಂದ ಕೂಡಿದೆ, ನಾನು ಕೂಡ ಲಕ್ಷ್ಮೀ ಪೂಜೆ ಮಾಡಿದ್ರೆ ನನಗೂ ಒಳ್ಳೇದಾಗುತ್ತೆ ಅಂತ ಒಂದು ಭಾವನೆ ಬರುತ್ತೆ. ತಂಗಿ ತಕ್ಷಣ ಇನ್ನೇನು ಮುಂದಿನ ವಾರ ಶ್ರಾವಣ ಮಾಡಬೇಕು, ಮನೆ ಸ್ವಚ್ಛ ಮಾಡಬೇಕು, ಲಕ್ಷ್ಮೀ ಪೂಜೆಗೆ ನನ್ನ ಬಳಿ ಹಣ ಇಲ್ಲ, ಹೇಗೆ ಮಾಡೋದು ಅಂತ ಚಿಂತಾಜನಕಳಾಗ್ತಾಳೆ. ಆದ್ರೂ ಸಾಲವನ್ನಾದ್ರೂ ಮಾಡಿ ನಾನು ಲಕ್ಷ್ಮೀ ಪೂಜೆ ಮಾಡಲೇಬೇಕು ಅಂತ ಹಠ ಮಾಡ್ತಾಳೆ. ಅಕ್ಕಪಕ್ಕವರೆಲ್ಲರನ್ನು ಕೇಳ್ತಾಳೆ, ಒಬ್ರು ₹1 ಕೊಡೋದಿಲ್ಲ, ಇದ್ರೂ ಕೂಡ ನಿನ್ನೆ ಕೇಳಬೇಕಾಗಿತ್ತು, ನನ್ನ ಹತ್ರ ಇಲ್ಲ, ನಾಳೆ ನೋಡೋಣ, ಹಾಗೆ ಹೀಗೆ ಅಂತೇಳಿ ಯಾರು ₹1 ಕೊಡೋದಿಲ್ಲ. ಶ್ರೀಮಂತನ ಮನೆಯ ಬಳಿ ಹೋದ್ರೂ ಕೂಡ ಎಷ್ಟು ಬಡ್ಡಿ ಕೊಡ್ತೀಯಮ್ಮ ತಾಯಿ ಅಂತ ಕೇಳ್ತಾರೆ. ಅಲ್ಲಿ ಕೂಡ ನನ್ನ ಕೈಯಲ್ಲಿ ಬಡ್ಡಿ ಕಟ್ಟಕ್ಕಾಗೋದಿಲ್ಲ, ಅಸಲು ಬೇಗ ತೀರಿಸ್ತೀನಿ, ನಾನು ಕೊಡ್ತೀನಿ ಆದಷ್ಟು, ಯಾಕಂದ್ರೆ ಪೂಜೆಗೆ ಅರ್ಜೆಂಟ್ ಇದೆ ಅಂತ ಹೇಳಿ ಕೇಳಿದಾಗ ಕೊಡದೆ ಹೋದಾಗ ಕೂಡ ಮನೆಗೆ ವಾಪಸ್ ಬರ್ತಾಳೆ. ಬಂದು, ಇಲ್ಲ ಇನ್ನೇನು ನನ್ನ ಹಬ್ಬ ಹತ್ರ ಬರ್ತಾ ಇದೆ, ಶ್ರಾವಣ, ನಾನು ಪೂಜೆ ಮಾಡಲೇಬೇಕು, ಲಕ್ಷ್ಮೀ ಪೂಜೆ ಹೇಗಾದ್ರೂ ಮಾಡಬೇಕು ಅಂತ ಶ್ರಮಿಸ್ತಾಳೆ. ಹಣ ಇಲ್ಲದೆ ಇದ್ದ ಕಾರಣ ದುಃಖಿತಳಾಗ್ತಾಳೆ. ಕೊನೆಗೆ ನೆನಪಾಗಿದ್ದು ತನ್ನ ತವರಿನಲ್ಲಿರ್ತಕ್ಕಂಥ ಅಣ್ಣನ ನೆನಪು. ಅಯ್ಯೋ, ನನ್ನ ಅಣ್ಣ ಇದಾನಲ್ಲ, ನನಗೆ ಯಾಕೆ ಚಿಂತೆ, ಸುಮ್ಮನೆ ಹಿಂಗ್ ಹೋಗಿ ಬಂದು ಒಂದು ರಾಖಿ ಕಟ್ಟಿದ್ರೆ ಸಾಕು, ₹500,000 ಕೊಡ್ತಾನೆ ನನ್ನ ಅಣ್ಣ ಪ್ರೀತಿಯಿಂದ, ನನ್ನ ಕಷ್ಟ ಹೇಳ್ಕೊಂಡ್ರೆ ಪೂಜೆಗೆ ಕೊಡಲ್ವೇನು ಅಂತ ಯೋಚನೆ ಹೊಳೆಯುತ್ತೆ. ಹೋಗ್ತಾಳೆ. ಹೋಗಿ ಅಣ್ಣನ ಬಳಿ ಕೇಳೋಣ ಅಂತ ಹೇಳಿ ಇನ್ನೇನು ಬಲಗಾಲಿಟ್ಟು ಒಳಗಡೆ ಹೋಗ್ಬೇಕು ಮನೆಯಲ್ಲಿ, ಅಣ್ಣನ ಹೆಂಡತಿ, ನೀನು ಅಲ್ಲೇ ನಿಲ್ಲು, ಏನಕ್ಕೋಸ್ಕರ ಬಂದಿದ್ಯಾ, ನಿನ್ನ ಯಾರಾದ್ರೂ ಕರೀಲಿಕ್ಕೆ ಬಂದಿದಾರಾ, ನಿಮ್ಮ ಅಣ್ಣ ಏನಾರ ಕರೆಯಕ್ಕೆ ಬಂದಿದ್ದಾನ, ತವರಿಗೆ ಹಾಗೆ ಬರಬಾರದು ಕರೀದೇನೆ ಅಂತ ಹೇಳಿ ಅವಮಾನ ಮಾಡ್ತಾಳೆ. ನೋಡಿ ತಾಯಂದ್ರೆ, ತವರ ಮನೆಯಲ್ಲಿ ತಾಯಿ ಏನಾರ ಇದ್ದರೆ ನಿಮಗೆ ಅಲ್ಲಿ ಬೆಲೆ. ಎಲ್ಲ ಅಣ್ಣನ ಹೆಂಡತಿ ಹಾಗೆ ಇರ್ತಾರಂತ ನಾನು ಹೇಳೋದಿಲ್ಲ, ತಾಯಿಗಿಂತ ಮಿಗಿಲಾಗಿ ಪ್ರೀತಿ ಕೊಡುವಂತವರು ಕೂಡ ಈ ಪ್ರಪಂಚದಲ್ಲಿ ಇದ್ದಾರೆ. ಆದರೆ ಇಲ್ಲಿ ಈ ಒಂದು ಅತ್ತಿಗೆ ಆ ಒಂದು ತವರಿನ ಹೆಣ್ಣಿಗೆ ಬೆಲೆ ಕೊಡದೆ ಮಾತಾಡ್ತಾ ಇದ್ದಾಳೆ. ಇಲ್ಲ, ನಾವು ಕರೆದನೆ ಬರೋದು ತಪ್ಪು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ತಂಗಿ ಆದವಳು ಹೇಳ್ತಾಳೆ, ನೋಡು ಅತ್ತಿಗೆ, ಇದು ನನ್ನ ಮನೆ, ನನ್ನ ತವರು, ಇಲ್ಲಿ ನಾನು ಆಡಿ ಬೆಳೆದಂತ ನೆನಪಿದೆ, ನನ್ನ ಅಣ್ಣನ ಜೊತೆ ಕಷ್ಟ ಸುಖ ಹಂಚಿಕೊಂಡಂತ ಕನಸಿದೆ, ನನ್ನ ಜೋಗಳ ಇದೆ, ನನ್ನ ತೊಟ್ಟಿಲು ಇದೆ, ಇಲ್ಲಿ ನನ್ನ ಉಸಿರಿದೆ, ಇಲ್ಲಿ ನನ್ನ ತಂದೆ ತಾಯಿ ಇದ್ದಂತ ಮನೆ ಇದು, ನಾನು ಯಾವಾಗಾದ್ರೂ ಬರ್ಬೋದು, ಯಾವಾಗಾದ್ರೂ ಹೋಗ್ಬೋದಂತ ಕಂಠಾಘೋಷವಾಗಿ ಹೇಳ್ತಾಳೆ. ಆದ್ರೆ ಅತ್ತಿಗೆಗೆ ಕೋಪ ಬರುತ್ತೆ. ಕೋಪ ಬಂದು ಬಿಟ್ಟು, ಸರಿ ಆಯ್ತು, ಒಳಗಡೆ ಹೋಗಿ ಕುತ್ಕೋ ಅಂತ ಹೇಳಿ ಕೋಪದಿಂದ ಹೇಳ್ತಾಳೆ. ಒಳಗಡೆ ಹೋಗಿ ಪಡಸಾಲೆಯಲ್ಲಿ ಕುಳಿತುಕೊಳ್ತಾಳೆ ತಂಗಿ ಆದವಳು. 10 ನಿಮಿಷಗಳ ಕಾಲ ಬಿಟ್ಟು ಅಣ್ಣ ಬರ್ತಾನೆ. ತಂಗಿ ಯಾವಾಗ ಬಂದಿ ಅಂತ ಸಂತೋಷವಾಗಿ ಕೇಳಿದಾಗ ಖುಷಿ ಆಗುತ್ತೆ. ಅಯ್ಯೋ, ನನ್ನ ಕಂದ, ನನ್ನ ತಂಗಿ, ನನ್ನ ತಾಯಿನೇ ಬಂದ ಹಾಗೆ ಆಯ್ತು ಅಂತ ಅಣ್ಣಗೆ ಖುಷಿ ಆಗುತ್ತೆ.
ನೋಡಿ, ತಾಯಿಗಿಂತ ಪ್ರೀತಿ ಕೊಡೋ ಅಂತ ಅಣ್ಣಂದಿರು ಇದಾರೆ ಇವತ್ತಿನ ಕಾಲದಲ್ಲಿ. ಪರೀಕ್ಷೆ ಮಾಡ್ಕೊಳ್ಳಿ, ಪ್ರಶ್ನೆ ಮಾಡ್ಕೊಳ್ಳಿ, ಇದಾರ ಅನ್ನೋದನ್ನ. ಅಲ್ಲಿ ಅಣ್ಣ ಆ ತಂಗಿನ ಮುದ್ದಾಗಿ ಸಾಕಿದ್ದ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದ, ಕಷ್ಟಕ್ಕೆಲ್ಲ ಆಗ್ತಾ ಇದ್ದ. ಆ ದಿನ ಕಷ್ಟಕ್ಕೆ ಆಗ್ತಾನಂತ ಹೇಳಿ ತವರಿಗೆ ಬಂದು ಕುಳಿತುಕೊಂಡಿದ್ದಾಳೆ ತಂಗಿ. ಅಣ್ಣ ಕೇಳ್ತಾನೆ, ಯಾಕಮ್ಮ ನೀನ್ ಹೇಳಿದ್ರೆ ನಾನೇ ಬರ್ತಾ ಇದ್ದೆ ಕರೀಲಿಕ್ಕೆ, ನೀನೇ ಬಂದಿದ್ಯಾ, ಏನಾದ್ರು ಸಮಸ್ಯೆನೆ ಅಂತ ಕೇಳಿದಾಗ, ಇಲ್ಲ ಅಣ್ಣ, ನನಗೇನು ಸಮಸ್ಯೆ ಇಲ್ಲ. ನನ್ನ ಗಂಡನ ಮನೆಯಲ್ಲಿ ನನಗೆ ಬಡತನ ಇದೆ, ಕಷ್ಟ ಇದೆ, ನೋವು ಇದೆ. ಲಕ್ಷ್ಮೀ ಪೂಜೆ ಮಾಡಿದ್ರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಪ್ರವಚನದಲ್ಲಿ ಗುರುಗಳು ಹೇಳಿದ್ದಾರೆ. ನಾನು ಅದನ್ನು ಮಾಡಲೇಬೇಕು ಅಂತ ಹೇಳಿದಾಗ, ಆಯ್ತು ಮಾಡಮ್ಮ, ನಂದು ಸಹಕಾರ ಇದೆ ಅಂತ ಅಣ್ಣ ಹೇಳಿದಾಗ, ಆಯ್ತು ಅಣ್ಣ, ನನಗೆ 1,000 ರೂಪಾಯಿ ಬೇಕು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಹಬ್ಬ ಮಾಡಬೇಕು, ಮುತ್ತೈದರ ಕರೆದು ಬಳೆ ಕುಂಕುಮ ಅರಿಶಿನ ಕೊಡಬೇಕು, ಹಬ್ಬಕ್ಕೆ ಹೋಳಿಗೆ ಮಾಡಬೇಕು, 1,000 ರೂಪಾಯಿ ಆದ್ರೂ ಬೇಕಲ್ಲಣ್ಣ, ನನಗೆ ಕಷ್ಟ ಇದೆ, ನೀನು ಕೊಡು ಅಂತ ಕೇಳ್ತಾಳೆ. ಅಷ್ಟೇ ತಾನೇ ತಂಗಿ, ನಾನು ಕೊಡ್ತೀನಿ ಬಿಡು ಅಂತ ಖುಷಿ ಖುಷಿಯಾಗಿ ಒಳಗಡೆ ಹೋಗ್ತಾನೆ ದುಡ್ಡು ತರಲಿಕ್ಕೆ. ಅಲ್ಲಿ ಒಳಗಡೆ ಒಂದು ಪಿತೂರಿ ಕಾಯ್ತಾ ಇತ್ತು. ಅಣ್ಣನ ಹೆಂಡತಿ ಅಣ್ಣನಿಗೆ, ಯಾಕೆ ಕೊಡ್ತೀಯ, ಒಮ್ಮೆ ಕೊಟ್ಟರೆ ಪದೇ ಪದೇ ಬರ್ತಾನೆ ಇರ್ತಾರೆ, ಪ್ರತಿ ಸಾರಿ ಕೇಳ್ತಾನೆ ಇರ್ತಾರೆ, ನೀನು ಕೊಡಬೇಡ, ದುಡ್ಡಿನ ಬೆಲೆ ಅವರಿಗೆ ಗೊತ್ತಾಗ್ಲಿ ಅಂತ ಏನೇನೋ ಬಾಯಿಗೆ ಬಂದ ಹಾಗೆ ಗಂಡನಿಗೆ ಚುಚ್ಚಿ ಏನೋ ಒಂದು ವಿಷವನ್ನ ತುಂಬಿ ಬಿಡ್ತಾಳೆ ಕಿವಿಗೆ. ಅಣ್ಣ 10 ನಿಮಿಷ ಆಯ್ತು, 20 ನಿಮಿಷ ಆಯ್ತು, 30 ನಿಮಿಷ ಆಯ್ತು, ಹೊರಗಡೆ ಬರೋದೇ ಇಲ್ಲ. 1 ಗಂಟೆಗಳ ಕಾಲ ತಂಗಿ ಬಡಸಾಲಿಲಿ ಕಾಯ್ತಾ ಇದ್ದಾಳೆ, ಅಣ್ಣ ಬರ್ತಾನೆ ಅಂತ 1,000 ರೂಪಾಯಿ ತಗೊಂಡು. ಅಣ್ಣ ಬರೋದೇ ಇಲ್ಲ. ಗೊತ್ತಾಯ್ತು ತಂಗಿಗೆ, ಓ ಇದು ಅಣ್ಣ ಬರೋಲ್ಲ ಇನ್ನು, ಇದು ಅಣ್ಣಗೆ ಇಲ್ಲಿ ಏನೋ ಆಗಿದೆ ಸಮಸ್ಯೆ, ಒಳಗಡೆ ಬೇರೆ ತರ ವಾತಾವರಣ ಸೃಷ್ಟಿ ಆಗಿದೆ ಅಂತ ತಂಗಿ ಅರ್ಥ ಮಾಡ್ಕೊಂತಾಳೆ. ಯಾಕಂತ ಹೇಳಿದ್ರೆ ಗೊತ್ತು ಅಣ್ಣನ ಬುದ್ಧಿ ತಂಗಿಗೆ ಏನು ಅಂತ. ಅಣ್ಣನ ಕೈ ಕೊಡುಗೆ ಕೊಡುವಂತ ಕೈ ಆಗಿತ್ತು, ಇಲ್ಲಿ ಆ ಕೈಯನ್ನ ತಡಿತಾ ಇರೋರು ಯಾರು ಅಂತ ತಂಗಿಗೆ ಅರ್ಥ ಆಗಿಬಿಡುತ್ತೆ. ಏನು ಮಾತಾಡಲ್ಲ. ಅಣ್ಣ ನಾನು ಬರ್ತೀನಿ ಅಂತ ಸಂತೋಷವಾಗಿ ನಗುತ್ತಾ ಟಾಟಾ ಬಾಯ್ ಬಾಯ್ ಮಾಡ್ತಾಳೆ. ಹೋಗುವಾಗ, ನನ್ನ ತವರಿಗೆ ಒಳ್ಳೇದಾಗ್ಲಿ, ನನ್ನ ತವರಿಗೆ ಸುಖವಾಗಲಿ, ನನ್ನ ಅಣ್ಣನ ಹೆಂಡತಿ ಇಬ್ರು ಸಂಸಾರ ಚೆನ್ನಾಗಿ ಮಾಡಲಿ, ಅವರಿಬ್ಬರಿಗೂ ಒಳ್ಳೇದಾಗ್ಲಿ, ಸಿರಿವಂತವಾಗಲಿ, ಏಳಿಗೆ ಆಗಲಿ ಈ ಒಂದು ಮನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಮಾಡ್ತಾಳೆ. ನೋಡಿ, ಮನೆಯ ಹೆಣ್ಣು ಮಕ್ಕಳಿಗೆ ನೀವು ಹೆಂಗೆ ನಡ್ಕೊಂಡ್ರು ಕೂಡ ತವರಿಗೆ ಒಳ್ಳೆಯದನ್ನೇ ಬಯಸ್ತಾರೆ ಅನ್ನೋದಕ್ಕೆ ಈ ಒಂದು ತಂಗಿಯ ಸಾಕ್ಷಿ. ಹೊರಡಬೇಕಾದ್ರೆ ತನ್ನ ಸ್ನೇಹಿತಳ ನೆನಪಾಗುತ್ತೆ, ಆ ಊರಲ್ಲಿ ಜೊತೆಗೆ ಓದಿದಂತಹ ಸ್ನೇಹಿತಳ ನೆನಪಾಗುತ್ತೆ, ಆ ಸಮಯದಲ್ಲಿ ತನ್ನ ಕಷ್ಟ ಸುಖವನ್ನು ಹಂಚಿಕೊಂಡಂತಹ ಸ್ನೇಹಿತೆಯ ನೆನಪಾಗುತ್ತೆ. ಅಯ್ಯೋ ನನ್ನ ಸ್ನೇಹಿತೆ ಇದ್ದಾಳೆ, ಅಲ್ಲಿ ಒಂದು ಬಾರಿ ಕೇಳಿ ಬಿಡೋಣ ಕೊನೆಯದಾಗಿ ಅಂತ ಹೋಗ್ತಾಳೆ. ಬೀದಿಯಲ್ಲಿ ಹೋಗ್ಬೇಕಾದ್ರೆ ತಂಗಿಯ ತನ್ನ ಸ್ನೇಹಿತಳು ಕಾಣ್ತಾಳೆ, ಮಾತಾಡ್ತಾಳೆ, ಮನೆಗೆ ಹೋಗ್ತಾರೆ. ತನ್ನ ಸ್ನೇಹಿತೆ, ಯಾವಾಗ ಬಂದಿ, ಬಾ, ಹೇಗಿದೆಯಾ, ಮದುವೆ ಮಾಡಿಕೊಂಡ ಹೋದ ಮೇಲೆ ಬರಲೇ ಇಲ್ಲ ನೀನು ಅಂತ ಹೇಳಿ ಖುಷಿ ಖುಷಿಯಾಗಿ ಮಾತಾಡ್ತಾ, ಏನಾದರೂ ತಿನ್ನಕ್ಕೆ ಮಾಡ್ತೀನಿ ಅಂತ ಹೇಳಿ ಊಟ ತಿಂದು ಕುಳಿತುಕೊಂಡು ಮಾತಾಡ್ತಾ, ನನಗೆ ಕಷ್ಟ ಇದೆ, 1,000 ರೂಪಾಯಿ ಕೊಡ್ತೀಯ ಅಂತ ಕೇಳ್ತಾಳೆ ಸ್ನೇಹಿತಳನ್ನ. ಅಷ್ಟೇ ತಾನೇ, ಏನಕ್ಕೋಸ್ಕರ, ಇಲ್ಲ ನಾನು ಈ ಥರ ಪೂಜೆ ಮಾಡಬೇಕು, ಅಷ್ಟೇ ತಾನೇ, ನಾನು ನಿನಗೆ ಸಹಾಯ ಮಾಡ್ತೀನಿ, ನನ್ನ ಮನೆಯಲ್ಲಿ ಅಕ್ಕಿ ಇದೆ, ಬೇಳೆ ಇದೆ, ಬೆಲ್ಲ ಇದೆ, ಎಣ್ಣೆ ಇದೆ, ಸೀರೆ ಕೂಡ ಕೊಡ್ತೀನಿ, ಮುತ್ತೈದರಿಗೆ ಜಂಪರ್ ಪೀಸ್ ಕೊಡ್ತೀನಿ, ಏನ್ ಬೇಕು ಎಲ್ಲ ತಗೊಂಡೋಗಿ ಪೂಜೆ ಮಾಡು, ಸಂತೋಷವಾಗಿ ಬಾಳು, ನೀ ನನ್ನ ಪ್ರಾಣ ಸ್ನೇಹಿತೆ ತಾನೆ ಅಂತ ಹೇಳ್ತಾಳಲ್ಲ. ಅದಕ್ಕಾಗಿ ಹೇಳೋದು, ನಮ್ಮ ಕಷ್ಟಗಳನ್ನ ನಮ್ಮವರ ಬಳಿ ಹೇಳಬಾರದು, ಒಬ್ಬ ಸ್ನೇಹಿತರ ಬಳಿ ಹೇಳಿದ್ರೆ ಆ ಕಷ್ಟಕ್ಕೆ ಪರಿಹಾರ ಸಿಗಬಹುದೇನೋ ಅನ್ನೋದಕ್ಕೆ ಸಾಕ್ಷಿ. ತನ್ನ ಸ್ನೇಹಿತೆ ಎಲ್ಲದನ್ನು ಒಂದು ದೊಡ್ಡ ಗಂಟಿನಲ್ಲಿ ಕಟ್ಟಿಕೊಂಡು ಕೊಟ್ಟು ಕಳಿಸ್ಲಿಕ್ಕೆ ಮುಂದಾಗ್ತಾಳೆ. ಹೋಗು, ನೀನು ಪೂಜೆ ಮಾಡು, ಸಂತೋಷವಾಗಿ ಒಳ್ಳೇದಾಗ್ಲಿ, ನಿನ್ನ ಮನೆ ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡ್ತಾಳೆ. ತನ್ನ ಸ್ನೇಹಿತೆಗೆ ಜೊತೆಗೆ 1,000 ರೂಪಾಯಿನೂ ಕೊಟ್ಟು ಕಳಿಸ್ತಾಳೆ. ನೋಡ್ರಿ, ಯಾರಾದ್ರೂ ಆ ತಂಗಿಗೆ ಅನ್ನೋದನ್ನ. ಹೋಗ್ತಾಳೆ, ಗಂಡನ ಮನೆಗೆ ಹೋಗಿ ತನ್ನ ಮನೆಯನ್ನ ಸ್ವಚ್ಛ ಮಾಡಿ ಶ್ರಾವಣಕ್ಕೆ ಲಕ್ಷ್ಮೀ ಪೂಜೆಗೆ ಏರ್ಪಾಡು ಮಾಡ್ತಾಳೆ.
ಪೂಜೆ ಆರಂಭ ಆಗುತ್ತೆ. ಮನೆಯಲ್ಲಿ ವಾತಾವರಣ, ಒಳ್ಳೆಯ ವಾತಾವರಣ, ಪೂಜೆದ ವಾತಾವರಣ, ಸಿಹಿ ಆದ ಹೋಳಿಗೆಯನ್ನು ಮಾಡಿದ್ದಾರೆ, ಮುತ್ತೈದರು ಬಂದಿದ್ದಾರೆ. ತನ್ನ ಹಿತ್ತಲಿನಲ್ಲಿ ಬೆಳೆದಂತ ಹೂವನ್ನ ತಗೊಂಬಂದು ಲಕ್ಷ್ಮಿಗೆ ಅಲಂಕಾರ ಮಾಡಿದ್ದಾಳೆ. ಯಾಕಂತ ಹೇಳಿದ್ರೆ ಬೆಳ್ಳಿ ಬಂಗಾರದಿಂದ ಅಲಂಕಾರ ಮಾಡಲು ಸಾಧ್ಯವಿಲ್ಲದ ಕಾರಣ ತನ್ನ ಹಿತ್ತಲಿನ ಮನೆಯಲ್ಲಿ ಬೆಳೆದಂತಹ ಫಲ ಹೂವನ್ನ ತೆಗೆದುಕೊಂಡು ಬಂದು ಒಂದು ಅಲಂಕಾರ ಮಾಡಿ ಪೂಜೆಯನ್ನ ಮಾಡ್ತಾ ಇದ್ದಾಳೆ. ಈ ಕಡೆ ತನ್ನ ತವರಿನಲ್ಲಿ ತನ್ನ ಅಣ್ಣನ ಹೆಂಡತಿ ಅತ್ತಿಗೆ ಕೂಡ ಪೂಜೆಯನ್ನು ಆರಂಭ ಮಾಡಿದ್ದಾಳೆ. ಲಕ್ಷ್ಮಿಗೆ ಇನ್ನೇನು ಪೂಜೆ ಆರತಿ ಮಾಡಬೇಕನ್ನೋ ಒಂದು ಸಂದರ್ಭದಲ್ಲಿ ಕೈಗಳು ಆಡ್ತಾ ಇಲ್ಲ. ಅಣ್ಣನ ಹೆಂಡತಿಗೆ ಒಂದು ಕಾಲು ಸ್ವಾಧೀನ ಇಲ್ಲ, ಕೈ ಸ್ವಾಧೀನ ಇಲ್ಲ, ಮಾತನಾಡಲೇ ಬರ್ತಾ ಇಲ್ಲ. ಏನೋ ಮೈಯಲ್ಲಿ ಒಂದು ಕೆಟ್ಟದ ವಾತಾವರಣ, ಏನೋ ಆಗ್ತಾ ಇದೆ, ಮೈಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ ತನ್ನ ಗಂಡನಿಗೆ ಹೇಳಿದಾಗ ಓಡಿ ಬಂದು ನೋಡ್ತಾನೆ. ಒಂದು ಕಡೆ ಸ್ವಾಧೀನ ಇಲ್ಲ ಅಣ್ಣನ ಹೆಂಡತಿಗೆ. ವೈದ್ಯರನ್ನು ಕರೆದು ಚಿಕಿತ್ಸೆ ಕೊಡಲು ಮುಂದಾಗ್ತಾನೆ. ಚಿಕಿತ್ಸೆ ಕೊಡಿಸ್ತಾನೆ. ಫಲ ಪಡೆಯಕ್ಕೆ ಆಗೋದಿಲ್ಲ, ಹುಷಾರು ಆಗೋದೇ ಇಲ್ಲ. 1 ಗಂಟೆ 2 ಗಂಟೆ ಆದ ನಂತರ ಯೋಚನೆ ಮಾಡ್ತಾನೆ ಅಣ್ಣ, ನೋಡು, ನನ್ನ ತವರಿಗೆ ಬಂದಂತ ನನ್ನ ತಂಗಿಗೆ ನೀನು ಅವಮಾನ ಮಾಡಿ ಕಳಿಸಿದೆಯಲ್ಲ, ಆ ಶಾಪ ನಿನಗೆ ಇದು. ಅಲ್ಲಿ ನನ್ನ ತಂಗಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾಳೆ, ಇಲ್ಲಿ ನೀನು ಪೂಜೆ ಮಾಡ್ತಾ ಇದೆಯಾ, ಆದ್ರೆ ನಿನಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಯ್ತು ನೋಡು ಇಲ್ಲಿ. ಅದಕ್ಕೆ ಹೇಳೋದು, ತವರಿಗೆ ಬಂದ ತಂಗಿಯಂದಿರನ್ನ, ತವರಿಗೆ ಬಂದ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಡ್ಕೋಬೇಕನ್ನೋದು ನೀ ಕಲಿಬೇಕು ಅಂತ ಹೇಳಿ ಹೆಂಡತಿಗೆ ಬುದ್ಧಿ ಹೇಳ್ತಾ ಇದ್ದಾನೆ. ಅವತ್ತು ನಾವು 1000 ರೂಪಾಯಿ ಕೊಟ್ಟಿದ್ರೆ ಸಂತೋಷವಾಗಿ ಹೋಗ್ತಾ ಇದ್ಲು ನನ್ನ ತಂಗಿ. ಆ ಒಂದು ಶಾಪ ನಿನಗೆ ಇಲ್ಲಿ ಅನಾರೋಗ್ಯ ಆಯ್ತಲ್ಲ, ನಡಿ ಹೋಗೋಣ ಅಂತ ಹೇಳಿ ತಕ್ಷಣ ಹೆಂಡತಿ ಕರ್ಕೊಂಡು ತನ್ನ ತಂಗಿಯ ಮನೆಗೆ ಹೋಗ್ತಾನೆ. ಲಕ್ಷ್ಮೀ ಪೂಜೆ ಮಾಡ್ತಿರ್ತಾಳೆ ತಂಗಿ. ಅಣ್ಣ ಬಲಗಾಲಿಟ್ಟು ಒಳಗಡೆ ಬಂದಾಗ ನೋಡ್ತಾಳೆ, ಅಯ್ಯೋ ನನ್ನ ಅಣ್ಣ ಬಂದ ಅಂತ ಹೇಳಿ ಖುಷಿಯಾಗಿ ಹೋಗಿ ಅಣ್ಣನ ತಬ್ಕೊಂಡು ಒಳಗಡೆ ಕರೀತಾಳೆ. ಎಲ್ಲಿ ನನ್ನ ಅತ್ತಿಗೆ, ಎಲ್ಲಿ ನನ್ನ ತಾಯಿ ಅಂತ ಕೇಳ್ತಾಳೆ. ಅಷ್ಟು ಮಾಡಿದ್ರು ಕೂಡ ನಿನ್ನ ಅತ್ತಿಗೆ ಹೊರಗಡೆ ಇದ್ದಾಳೆ, ನೋಡು ನಿನ್ನ ಅತ್ತಿಗೆ ಪರಿಸ್ಥಿತಿಯಲ್ಲಿ ಹುಷಾರಿಲ್ಲ, ಹುಷಾರು ತಪ್ಪಿದೆ, ಈ ತರ ಆಗಿದೆ ನೋಡು ಪೂಜೆ ಮಾಡ್ಬೇಕಾದ್ರೆ. ಅಯ್ಯೋ ಅಂತ ಹೇಳಿ ಓಡೋಗಿ ತನ್ನ ಅತ್ತಿಗೆಯನ್ನು ಕೈ ಹಿಡ್ಕೊಂಡು ನಿಧಾನವಾಗಿ ಬಂದು ಮನೆಯಲ್ಲಿ ಕುಳಿಸ್ತಾ ಇರಬೇಕಾದ್ರೆ ತಾನು ಮುಟ್ಟಿದ ಅತ್ತಿಗೆ ಹಾಗೆ ಹುಷಾರಾಗ್ಬಿಡ್ತಾಳೆ. ಕೈ ಕಾಲು ನೆಟ್ಟಿಗಾಗ್ಬಿಡುತ್ತೆ, ಮಾತು ಬರ್ತಾ ಇದೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ಲಕ್ಷ್ಮಿಯ ಪವಾಡ, ತಂಗಿಯ ಪವಾಡ. ಅದಕ್ಕೆ ಹೇಳೋದು, ತವರಿಗೆ ಬಂದಂತ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಡ್ಕೋಬೇಕನ್ನೋದಕ್ಕೆ ಇದೊಂದು ಸಾಕ್ಷಿ. ಅವ್ರು ಏನು ಬಯಸೋದಿಲ್ಲ ರೀ, ನಿಮ್ಮಲ್ಲಿ ಏನ್ ಬಯಸ್ತಾರ್ರಿ? ಒಂದು ಅರಿಶಿನ ಕುಂಕುಮ ಬಿಟ್ಟು ಏನಾದ್ರೂ ಕೇಳ್ತಾರ ತವರಿನಲ್ಲಿ? ತವರಿನ ಪರಿಸ್ಥಿತಿ ಅವರಿಗೆ ಅರ್ಥ ಆಗುತ್ತೆ ಹೆಣ್ಣು ಮಕ್ಕಳಿಗೆ. ಅದಕ್ಕೆ ಹೇಳೋದು, ಪ್ರತಿ ವರ್ಷ ಹಿಂದಿನ ಕಾಲದಲ್ಲಿ ಒಂದು ರಾಶಿಯನ್ನು ಬೆಳೆದಾಗ ಹೊಲದಲ್ಲಿ ಒಂದು ರಾಶಿ ಅಂತ ಮಾಡ್ತಾರಲ್ಲ, ಕಣ ಮಾಡಿದಾಗ ತವರಿನಲ್ಲಿ ಗಂಡನ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ತವರಿಗೆ ಕರೆಸಿ ಅವರಿಂದ ಈ ರಾಶಿ ಪೂಜೆ ಮಾಡಿಸ್ತಾ ಇದ್ರು. 1 ರಾಶಿ ಹೋಗಿ 10 ರಾಶಿ ಆಗ್ಲಿ ಅಂತ ಆ ಹೆಣ್ಣು ಮಗು ತವರಿಗೆ ಆಶೀರ್ವಾದ ಮಾಡಿ ಒಂದು ಶುಭಾಶಿತ ಹೇಳ್ಬಿಟ್ಟು ಹೋಗ್ತಾ ಇದ್ಲು. ತವರಿನ ಮನೆ ಅಂದ್ರೆ ಅಷ್ಟು ಅದ್ಭುತ ಅದು. ಅದಕ್ಕೆ ಹೇಳೋದು, ಹೆಣ್ಣು ಕೊಟ್ಟು ತಕ್ಷಣ ಬಿಡಬೇಡಿ, ವರ್ಷಕ್ಕೊಮ್ಮೆ ಆದ್ರೂ ಕರ್ಕೊಂಡ್ಬಂದು ಅರಿಶಿನ ಕುಂಕುಮ ಬಳೆ ಕೊಟ್ಟು ಕಳಿಸೋದನ್ನ ರೂಢಿ ಮಾಡ್ಕೋಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹೆಣ್ಣು ಏನಾದ್ರೂ ತವರ ಮನೆಗೆ ಬಂದು ಬಡತನ ಇದ್ದಾಗ ಏನಾದ್ರೂ ಸಹಾಯ ಕೇಳಿದಾಗ ದಯವಿಟ್ಟು ಸಹಾಯ ಮಾಡೋದನ್ನು ಮರಿಬೇಡಿ. ಪರಿಶೀಲನೆ ಮಾಡಿ ಸಹಾಯ ಮಾಡಿ, ಯಾವುದಕ್ಕೆ ಕೇಳ್ತಾ ಇದ್ರೆ ಯಾವುದಕ್ಕೆ ಕೇಳ್ತಾ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡಿ ಆ ಹೆಣ್ಣು ಮಗುಗೆ ಒಂದು ಸಹಾಯ ಮಾಡೋದನ್ನ ರೂಢಿ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಕಥೆಯ ಸಾರಾಂಶ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ, ಅಣ್ಣ ತಂಗಿಯ ಒಂದು ಬಾಂಧವ್ಯ ಇದೆ ಅಲ್ಲ, ಮತ್ತೆ ಸೇರಿತು. ಅಲ್ಲಿ ಅತ್ತಿಗೆಗೆ ಬುದ್ಧಿ ಬಂತು, ಹೌದು ನಾನು ಮನೆಗೆ ಬಂದವರನ್ನ ಅತಿಥಿ ಸತ್ಕಾರ ಯಾವ ರೀತಿ ಮಾಡಬೇಕು, ಮನೆಗೆ ಬಂದವರನ್ನ ಯಾವ ರೀತಿ ನಾವು ಸ್ವೀಕಾರ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ಆ ಮನೆಯಲ್ಲಿರ್ತಕ್ಕಂಥವ್ರು ಹೊರಗಡೆ ಹೋದಾಗ ಒಳಗಡೆ ಬಂದಾಗ ನಾವು ಅದನ್ನ ಯಾವ ತರ ಸ್ವೀಕಾರ ಮಾಡಬೇಕು ಅನ್ನೋದನ್ನ ಆ ಒಂದು ಅತ್ತಿಗೆ ಅನ್ನಿಸ್ಕೊಂಡವರಿಗೆ ಅರ್ಥ ಆಗುತ್ತೆ. ಇದೇ ಇದರ ಒಂದು ಸಾರಾಂಶ. ಬಂಧುಗಳೇ, ಇದನ್ನ ಎಲ್ಲರಿಗೂ ಮನೆಗೆ ತಲುಪಿಸಿ. ಈ ತರ ಏನಾರ ಇದ್ದರೆ ಅವರು ಕೂಡ ಈ ಒಂದು ವಿಡಿಯೋವನ್ನು ನೋಡಿ ಅವರು ಮನೆತನ ಒಂದು ಸರಿ ಹೋಗ್ಲಿ ಅನ್ನೋದೇ ನನ್ನ ಒಂದು ಆಶೆ. ಎಲ್ಲರೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್,
ಜೈ ಕರ್ನಾಟಕ ಮಾತೆ.